ಕಷ್ಟದಿಂದ ಬಂದಿರೋ ನಾನು. ನಮ್ಮ ಮಗಳು ಬೇರೆ ಜೊತೆ ಹೋಗ್ಬಿಟ್ಲು. ಅಂಗಡಿಲಿ ಯಾರು ಇಲ್ಲ, ಹಂಗೆ ಬಿಟ್ಟು ಓಡೋದು. ಎಷ್ಟು ನೋವಾಗಿದ್ದು ಸರ್ ನಮ್ಗೆ. ಹೋಯ್ತು ಸರ್ ಎಲ್ಲ, ಏನ್ ಮಾಡೋಣ. ನಮ್ಮ ಯಜಮಾನ್ರು ತೀರಾ ಕುಡುಕ. ಇಬ್ಬರು ಮಕ್ಕಳನ್ನ ನಾನೇ ಮನೆ ಕೆಲಸ, ಅಡಿಗೆ ಕೆಲಸ, ಸ್ಕೂಲ್ ಆಯಾ ಕೆಲಸ ಎಲ್ಲ ಮಾಡಿ ಸಾಕಿರೋದು. ಗೊತ್ತಿಲ್ಲದೆ ಪ್ರೀತಿ ಮಾಡಿದೆ. ಮನೇಲಿ ನೀನೇನಾದ್ರು ಅವಳು ಏನಾದ್ರು ಮದುವೆ ಆದ್ರೆ ನಾನು ಸತ್ತೋಗ್ತೀನಿ ಅಂದ್ರು. ನಾನೇನು ಇಷ್ಟಪಡ್ತೀನಿ, ನನ್ನನ್ನು ಅವಳು 100 ಪಟ್ಟು ಇಷ್ಟಪಡ್ತಿದ್ಲು. ಮನೇಲಿ ಒಪ್ಪಲ್ಲ. ಏನ್ ಮಾಡ್ತೀರಾ? ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ಲವ್ ಅಂತ ಮಾಡಿದ್ದೀನಿ ಒಬ್ಳನ್ನೇ, ನೀನೇ ಮೊದಲು ನೀನೇ ಕೊನೆ, ಇನ್ ಬೇರೆ ನನಗೆ ಯಾರ ಮೇಲೆ ಇಲ್ಲ ಅಂತ. ಹುಡುಗಿರೋ ಒಂಥರ ಹಾರ ಅಕ್ಕಿ ಇದ್ದಂಗೆ, ಆದ್ರೆ ನಾನು ತಗೊಂಡು ಗೂಡಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ. ನಿಮ್ಗೆ ಗೂಡಲ್ಲಿ ಇಟ್ಕೊಂಡು ಕಾಪಾಡಕ್ ಬರಲ್ಲ ಅಂತ ಹೇಳಿ ನಮ್ಗೆ ಅದನ್ನ ಗೂಡಲ್ಲಿ ನೋಡಕ್ ಇಷ್ಟಪಡಲ್ಲ. ನಾವು ಅದು ಹಾರ್ತಾನೆ ಇರ್ಬೇಕು ಅನ್ನೋ ಆಸೆ ಪಡ್ತೇವೆ. ಮತ್ತೆ ಹಾರಕ್ ಬಿಟ್ಮೇಲೆ ಮತ್ತೆ ಯಾಕೆ ಕಟ್ಟಕ್ ಅದು ಮತ್ತೆ ಗೂಡು ಬರಲ್ವಲ್ಲ, ಅದೇ ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆನ ತುಂಬಾ ದಿನದಿಂದ ಕೇಳಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಇವತ್ತು ಟೈಮ್ ಬಂದಿದೆ. ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಜೀವನದಲ್ಲಿ ನಾವು ಯಾರನ್ನ ಇಷ್ಟಪಡ್ತಾ ಇದ್ದೀವಿ, ಅವ್ರ ಜೊತೆ ಬದುಕೋದು ಸರಿನಾ, ಅಥವಾ ನಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಬದುಕೋದು ಸರಿನಾ ಅನ್ನೋ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನಮ್ಮ ಮಹಾಜನತೆ ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸರ್, ನಿಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಜೀವನದಲ್ಲಿ ನಾವ್ ಯಾರನ್ನ ಜಾಸ್ತಿ ಇಷ್ಟಪಡ್ತೀವಿ ಅವ್ರ ಜೊತೆ ಬದುಕೋದು ಸರಿನಾ, ಅಥವಾ ನಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಬದುಕೋದು ಸರಿನಾ ಅಂತ? ನಾವ್ ಯಾರನ್ನ ಇಷ್ಟಪಡ್ತೀವಿ ಅವ್ರ ಜೊತೆ ಬದುಕೋದು ಇಷ್ಟ. ನಾವ್ ಯಾರನ್ನ ಇಷ್ಟಪಡ್ತೀವಿ ಅವ್ರ ಜೊತೆ ಬದುಕೋದು ಸರಿ. ಯಾಕೆ ಅಂತ ಕೇಳ್ಬೋದಾ ಸರ್? ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹಂಗಾಗಿ ನಮ್ಗೆ ಒಂದು ಮುಂದಕ್ಕೆ ಯಾವ್ದು ಏನು ಅಂತ ಹೇಳಿ ನಮ್ಗೆ ಐಡಿಯಾ ಇರುತ್ತೆ. ಹಂಗಾಗಿ ನಮ್ಗೆ ನಾವ್ ಯಾರನ್ನ ಇಷ್ಟಪಟ್ಟಿರ್ತೀವಿ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರನ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಂಗಾಗಿ ಅವ್ರ ಜೊತೆ ಬದುಕೋದು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ. ಜೀವನದಲ್ಲಿ ಇದನ್ನೇ ಫಾಲೋ ಮಾಡೋದು? ಸರ್, ನಾನು ಇದನ್ನೇ ಫಾಲೋ ಮಾಡೋದು. ಯಾಕೆಂದ್ರೆ ನಾನು ಕಷ್ಟದಿಂದ ಬಂದಿರೋ ನಾನು ತುಂಬಾ ಕಷ್ಟದಿಂದ ಬಂದು ನಮ್ಮ ಮಗಳು ಬೇರೆ ಜೊತೆ ಹೋಗ್ಬಿಟ್ಲು. ಹಂಗಾಗಿ ನಾವು ತುಂಬಾ ಕಷ್ಟದಿಂದ, ನಾವು ಏನು ಇಲ್ದಲೆ ಬಂದು ನಾವು ಒಂದು ರೂಪ ಇದು ಮಾಡ್ಕೊಂಡಿದ್ವಿ. ನನ್ನ ಮಗಳು ಮರ್ಯಾದೆ ಕಳೆದ್ರಿಂದ ನಾವು ಈ ಕಡೆ ಬಂದು ನಾವು ಒಂದು ಆಟ ತಗೊಂಡೆ. ನಾನು ಯಾವ ಕಡೆ ಇದ್ರಿ ನೀವು? ಸರ್, ನಾನು ಬಿಡದಿಲ್ಲಿದ್ದೆ ಸರ್. ಅಲ್ಲೇ ನನ್ನ ಮಗಳು, ನನ್ನ ಅಂಗಡಿ ಇತ್ತು ಅಲ್ಲೇನೆ. ಎಲ್ಲ ಕಳ್ಕೊಂಡು ಎಲ್ಲ ಸಾಲ ಮಾಡ್ಕೊಂಡು ತುಂಬಾ ಪ್ರಾಬ್ಲಮ್ ಮಾಡಿ ನನಗೆ ಜನಗಳೆಲ್ಲ ನಿಷ್ಠುರ ಮಾಡಿ ನಾನು ಬಂದವನು ಈ ಕಡೆ. ನನ್ನ ಮಗನಿಗೋಸ್ಕರ ಬಂದವನು. ಯಾಕೆಂದ್ರೆ ನನ್ನ ಮಗ ಮೆಕ್ಯಾನಿಕ್ ಓದ್ಸಕ್ಕಾಗ್ಲಿಲ್ಲ, 2 ವೀಲರ್ ಮೆಕ್ಯಾನಿಕ್ ಇದ್ದಾನೆ. ಅವನಿಗೋಸ್ಕರ ನಾವು ಜೀವನ ಮಾಡೋಕ್ಕೋಸ್ಕರ ಈ ಕಡೆ ಬಂದು ಸೇರ್ತೀವಿ. ಒಂದೊಂದು ಟೈಮ್ ನೆನ್ಸ್ಕೊಂಡ್ರೆ ತಂದೆ ತಾಯಿ ಅವರು ಬರೀ ಜನ್ಮ ಕೊಡೋದಲ್ದೇನೆ ಜೀವನನೇ ಅವ್ರಿಗೋಸ್ಕರ ಮುಡಿಪಾಗಿ ಇಟ್ಬಿಟ್ಟು ಅವ್ರು ಚೆನ್ನಾಗಿರ್ಬೇಕು ಅಂತ ಇದು ಮಾಡ್ತಾರೆ. ಸರ್, ಇವತ್ತೇನಾದ್ರು ನಿಮ್ಮ ಮಗಳು ಟಚ್ ಅಲ್ಲಿ ಇದಾರ ಅಂದ್ರೆ? ಇಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೀನಿ ಅವ್ರನ್ನ. ಯಾಕೆಂದ್ರೆ ನಮಗೆ ಮೋಸ ಮಾಡೋದವರು. ನಾನು ಕರೋನಾ ಟೈಮಲ್ಲಿ ತುಂಬಾ ಕಷ್ಟಪಟ್ಟು ಸಾಕಿ, ನಾನು ಗಾರೆ ಕೆಲಸ, ನನ್ನ ಗಂಡ ಹೇಳ್ತಿ ಗಾರೆ ಕೆಲಸ ಮಾಡಿ ಸಾಕ್ತರು. ಲಾಸ್ಟ್ ನಮ್ಗೆ ಬಿಟ್ಟೋದ್ರು ಸರ್. ಏನ್ ಮಾಡೋದು ಸರ್? ಒಂದೇ ಒಂದು ಏನೋ ಅನ್ಕೊಂಡಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸರ್, ನಿಮ್ಮ ಮಗಳು ಯಾವತ್ತಾರು ಬಂದ್ಬಿಟ್ಟು ಅಪ್ಪ ನಾನು ಈ ತರ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ ಸರ್, ಹೇಳಿಲ್ಲ. ಹೇಳಿದ್ರೆ ನಾನೇ ಮಾಡ್ತಿದ್ದೆ ಸರ್. ಇದು ತಪ್ಪು ಸರ್, ಇದು ತಪ್ಪು. ನಿಜ ನಿಮ್ಮ ಮಗಳು ಮಾಡಿ ಹೇಳಿದ್ರೆ ನಾನೇ ಇದು ಮಾಡ್ತಿದ್ದೆ ಸರ್. ನಾನು ಕಡಿಮೆ ಅಂದ್ರೆ ನಾನು ಕೂಲಿ ಮಾಡಿ ಸಂಪಾದನೆ ಮಾಡಿರೋ ಒಂದು 15 ಲಕ್ಷ ರೂಪಾಯಿ ಏನೂ ಇಲ್ಲ, ಎಲ್ಲ ಬಡ್ಡಿ ಕಟ್ಟಿ ಸಾಲ ಮಾಡಿದ್ವಿ. ಹೋಯ್ತು ಸರ್ ಎಲ್ಲ, ಏನ್ ಮಾಡೋಣ ಸರ್? ನಿಜವಾಗ್ಲೂ ನಿಮ್ಮ ಮಾತು ಕೇಳಿ ನಂಗೆ ಬೇಜಾರಾಗ್ತದೆ ಸರ್. ಎಷ್ಟೊಂದು ಜನ ಒಪ್ಪಲ್ಲ ಸರ್ ಮನೆಯಲ್ಲಿ, ಆದ್ರೆ ನೀವು ಒಪ್ತಿದ್ದೆ ಅಂತ ಹೇಳ್ತೀರಾ? ನಾನು ಒಪ್ತಿದ್ದೆ ಸರ್. ನಾನು ಒಪ್ಪಿಲ್ಲ ಅಂದ್ರೆ ಬೇರೆ ಅವ್ರು ಮಾಡ್ಬೋದಿತ್ತು, ನಾನು ಒಪ್ತಿದ್ದೆ. ಅದು ಹೇಳಲಿಲ್ಲ, ಏನಿಲ್ಲ. ಅಂಗಡಿ ಹಂಗೆ ಬಿಟ್ಟು ನಾನು ಬೆಳಿಗ್ಗೆ ಆಟಕ್ಕೆ ಬಂದೆ. ನಮ್ಮನೆಯವ್ರು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ನನ್ನ ಮಗ ಗ್ಯಾರೇಜ್ಗೆ ಹೋಗಿದ್ದಾನೆ. ಅಂಗಡಿಲಿ ಯಾರಿಲ್ಲ, ಹಂಗೆ ಬಿಟ್ಟು ಓಡೋದು. ಎಷ್ಟು ನೋವಾಗಿದ್ದು ಸರ್ ನಮಗೆ. ಕಷ್ಟಪಟ್ಟು ಗಂಟೆ ಇರ್ತೀವಿ, ಗಾರೆ ಕೆಲಸ ಮಾಡಿ ಸಾಕಿ ಅದೊಂದು ಅಂಗಡಿ ಅವಳಿಗೋಸ್ಕರ ಮಾಡಿಕೊಟ್ಟಿರು. ನಮ್ಮನ್ನ ಮರ್ಯಾದೆ ಬಿಡಲಿಲ್ಲ ಸರ್. ಮರ್ಯಾದೆಗೋಸ್ಕರ ಬಿಟ್ಟು ಈ ಕಡೆ ಬಂದಿದ್ದೆ. ನನ್ನ ಚಿಕ್ಕ ಮಗಳನ್ನು ಕೂಡ ಓದ್ಸೋಕ್ಕಾಗಿಲ್ಲ ಸರ್, ಹಾಗಾದರೆ ಬಿಟ್ಟು ಬಂದಿದ್ದೆ. ಸೊ ದಯವಿಟ್ಟು ವಿಡಿಯೋ ನೋಡ್ತಾರೆ ನಾನು ಒಂದೇ ಕೇಳೋದು, ದಯವಿಟ್ಟು ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪ್ರೀತಿ ಒಪ್ಪಿಲ್ಲ ಅಂದ ತಕ್ಷಣ ದಯವಿಟ್ಟು ಓಡೋಗೋದು ಮಾಡಬೇಡಿ, ಜೀವ ಕಳ್ಕೊಳೋದು ಮಾಡಬೇಡಿ. ಅದರಿಂದ ಎಷ್ಟು ಜೀವಗಳು ನೋವು ತಿಂದ ಲೈವ್ ಎಕ್ಸಾಂಪಲ್. ಯಾವುದೇ ಆಗಲಿ ಸರ್, ತಂದೆ ತಾಯಿಗೆ ಹೇಳಿರೋ ಒಂದು ಶಾಂತಿ ಸರ್. ನಮ್ಗೇನು ಹೇಳಿಲ್ಲ, ಮೋಸ ಸರ್, ಇದು ತುಂಬ ಮೋಸ. ಅವ್ನ ಹುಡುಗನೂ ಚೆನ್ನಾಗಿಲ್ಲ, ಅಷ್ಟೇನು ಇದಿಲ್ಲ, ಪರ್ಕಿ ನನ್ನ ಮಗ ಅವನು. ಆದ್ರೂ ಅದು ನಮ್ಗೆ ಹೇಳಿದ ರೀತಿ ಅದು ಆ ಥರ ಕೆಲಸ ಮಾಡ್ಕೊಂಡಿದ್ದೆ ಸರ್. ಕೆಲವೊಂದಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದೇ ನಾನು ಹೇಳೋಕ್ಕಾಗೋದು ಸರ್, ಜೀವನದಲ್ಲಿ ನೀವು ಚೆನ್ನಾಗಿರಿದ್ದಾರೆ ಅಷ್ಟೇ. ತುಂಬಾ ಜನ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇರ್ತಾರೆ, ಆದ್ರೆ ಬೇಕಾಗಿರೋಂತ ಕೆಲಸ ಸಿಗ್ತಾರಲ್ಲ, ಯಾರು ರೆಫರ್ ಮಾಡೋದಕ್ಕಿರಲ್ಲ, ನಿಮ್ಗೆ ಎಲ್ಲಿ ಓಪನಿಂಗ್ಸ್ ನಡೀತದೆ ಅದು ಕೂಡ ಗೊತ್ತಾಗಲ್ಲ. ಎಷ್ಟೋ ಕಡೆ ದುಡ್ಡನ್ನ ತಗೊಂಡು ಕೆಲಸ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರ್ತಾರೆ. ಆದ್ರೆ ಇನ್ ಮುಂದೆ ದಯವಿಟ್ಟು ಮೋಸ ಹೋಗ್ಬೇಡಿ. ನಾನು ಹೇಳೋ ಅಂತ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಯಾವ ಕೆಲಸ ಬೇಕೋ ಆ ಕೆಲಸ ಸಿಗುತ್ತೆ. ಅಪ್ನಾ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ 200ಕ್ಕಿಂತ ಹೆಚ್ಚು ಕ್ಯಾಟಗರಿಗಳಲ್ಲಿ ನಿಮ್ಗೆ ಕೆಲಸಗಳು ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಆಗಿರ್ಬೋದು, ಫಿನಾನ್ಸ್, ಸೇಲ್ಸ್, BPO, ಯಾವ ಸೆಕ್ಟರ್ ಬೇಕೋ ಆ ಸೆಕ್ಟರ್ ಅಲ್ಲಿ ಕೆಲಸ ಸಿಗುತ್ತೆ. ಪ್ಲೇ ಸ್ಟೋರ್ ಹೋಗಿ ಅಪ್ನಾ ಅನ್ನೋ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಂಗೆನೆ ಟಾಪ್ ಮೋಸ್ಟ್ ಕಂಪ್ನಿಗಳಾದಂತ HDFC, ಬಜಾಜ್, ಟಾಟಾ, ಇದರಲ್ಲಿ ನಿಮ್ಗೆ ಯಾವ ಕೆಲಸ ಬೇಕೋ ಆ ಕೆಲಸನ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಡ್ಬೋದು.
ಜಸ್ಟ್ 2 days ಇಂದ ಸಾವಿರಾರು ಜನ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಕೆಲಸವನ್ನ ಪಡ್ಕೊಂಡಿದ್ದಾರೆ. ನೀವು ನಿಮ್ಮ ಎಲ್ಲಾ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡ್ತಾ ಇದ್ದಂಗೆನೆ 30 ನಿಮಿಷದಲ್ಲಿ ಕಾಲ್ ಬರೋದಕ್ಕೆ ಶುರುವಾಗುತ್ತೆ. ಇವಾಗ ಅಪ್ನಾ ಹೈರಿಂಗ್ ಪ್ರೀಮಿಯರ್ ಲೀಗ್ ಕೂಡ ನಡೀತಾ ಇದೆ. ಈ ವಿಡಿಯೋನ ಯಾರಾದ್ರೂ HR ಅಥವಾ ಯಾವ್ದಾದ್ರು ಕಂಪ್ನಿಯವರು ನೋಡ್ತಾ ಇದ್ರೆ ನಿಮ್ಮ ಕಂಪ್ನಿನಲ್ಲಿ ಏನಾದ್ರು ಜಾಬ್ ವೇಕೆನ್ಸಿ ಇದ್ರೆ ನೀವು ಕೂಡ ಆಡ್ಸ್ ಗಳನ್ನ ಪೋಸ್ಟ್ ಮಾಡಬಹುದು. ಅದ್ರ ಮುಖಾಂತರ ನಿಮ್ಗೆ IPL ಟಿಕೆಟ್ಸ್ ಗೆಲ್ಲುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಎಕ್ಸೈಟಿಂಗ್ ರಿವಾರ್ಡ್ಸ್ ಅಂಡ್ ಗಿಫ್ಟ್ ಕೂಡ ಸಿಗುತ್ತೆ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಾನು ಇವ್ರ ಲಿಂಕ್ ನಾನು ಪಿನ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಇವಾಗ್ಲೇ ಹೋಗಿ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಅಪ್ಲೈ ಮಾಡಿ ಕೆಲಸನ ಪಡ್ಕೊಳ್ಳಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮ್ಮ ಹೆಸರು? ಲಾವಣ್ಯ. ಏನ್ ಮಾಡ್ಕೊಂಡಿರೋದು? ನಾನು TCS ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೈಡ್ ಬೈ ಸೈಡ್ ಆಕ್ಟಿಂಗ್, ಮಾಡ್ಲಿಂಗ್ ಇದೆಲ್ಲ ಮಾಡ್ತಾ ಇರ್ತೀನಿ. ಹೌದಾ? ಸೊ ಇವಾಗ ಯಾವ್ದಾದ್ರು ಪ್ರೆಸೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ? ನಮ್ಮೂರ ಗೌಡ್ರು ಅನ್ನೋ ಮೂವಿಗೆ ಆಕ್ಟ್ ಮಾಡ್ತಿದ್ದೀನಿ. ಓ ಸೂಪರ್. ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ಜೀವನದಲ್ಲಿ ಏನಾದ್ರು ಇಷ್ಟಪಟ್ಟಿದ್ದೀರಾ? ಅಂತ ಇಲ್ಲ. ದಿಸ್ ಇಸ್ ಕ್ರಿಟಿಕಲ್. ಯಾ, ಐ ಲವ್ ಮೈ ಪೇರೆಂಟ್ಸ್, ಐ ಲವ್ ಮೈ ಇದೇ ಡೌಗಳು. ಅದು ಹುಡ್ದಾಗಿಂದಾನೆ ಇಷ್ಟಪಟ್ಟಿರ್ತೀವಿ. ನಾನು ಅದನ್ನ ಹೇಳ್ತಲ್ಲ. ಓಕೆ, ನಮ್ಗೆ ಯಾರಾದ್ರೂ ಒಬ್ರು ಇಷ್ಟ, ನಾನು ಯಾರ ಹೆಸರು ಅವೆಲ್ಲ ಕೇಳಲ್ಲ. ನಾನು ಒಬ್ರು ಇಷ್ಟಪಟ್ಟಿದ್ದೀರಾ? ಇಷ್ಟ ಬೀಳೋದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್, ಬಿಕಾಸ್ ನೋ ಒನ್ ಅಪ್ರೋಚಸ್ ಅಸ್. ಏನಕ್ಕೆ? ಐ ಗೆಟ್ ಮೆಸೇಜಸ್ ಲೈಕ್ your boyfriend or your husband is very lucky to have you ಅನ್ನೋ ತರ ಸಿಗುತ್ತೆ. ನೀವು ಒಂದು ಸ್ವಲ್ಪ ತಲೆ ಓಡಿಸ್ಬಿಟ್ಟು why don't you be my husband or boyfriend ಅಂದ್ರೆ ಯಾಕೆ ಸಿಗಲ್ಲ? I don't want it. ನಿಮ್ಮ ಇನ್ಸ್ಟಾ ಐಡಿ ಏನು? ಅದು ಲಾಸ್ಟ್ ಏಂಜಲ್ ಅಂತ, with so many dash dots everything. ಲಾಸ್ಟ್ ಏಂಜಲ್. ಗೈಸ್ ಹುಡುಕ್ಬಿಟ್ಟು ಕಮೆಂಟ್ ಹಾಕ್ರಿ, ಇವತ್ತಿಂದ ಹೇಳ್ತೀನಿ. ಓಕೆ, ನಾನು ಇವಾಗ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ. ನೀವು ಯಾವ್ದನ್ನ ಫಾಲೋ ಮಾಡ್ತೀರಾ? ನಿಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಬದುಕೋದು ಕರೆಕ್ಟಾ, ಅಥವಾ ನೀವು ಯಾರನ್ನ ಜಾಸ್ತಿ ಇಷ್ಟಪಡ್ತೀರಾ ಅವ್ರ ಜೊತೆ ಬದುಕೋದು ಕರೆಕ್ಟಾ? ಎರಡು ಕರೆಕ್ಟ್ ಅಲ್ಲ. ಎರಡು ಕರೆಕ್ಟ್ ಅಲ್ಲ. ಆಕ್ಚುಲಿ ಸ್ಟೇಯಿಂಗ್ ಅಲೋನ್ ಇಸ್ ಆಕ್ಚುಲಿ ಬೆಟರ್ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಇವಾಗ ನಮ್ಮನ್ನ ಇಷ್ಟಪಡೋರು ಮುಂದೆನೂ ನಮ್ಮನ್ನ ಇಷ್ಟ ಬೀಳ್ತಾರೆ ಅನ್ನೋದು ಇಟ್ಸ್ ಅ ಡೌಟ್ ಥಿಂಗ್. ಸೊ ಇವತ್ತು ದೇ ಮೇ ಬಿ ವೆರಿ ಅಬ್ಸೆಸ್ಡ್ ವಿತ್ ಯು, ಬಟ್ ಟುಮಾರೋ ಆರ್ ಆಫ್ಟರ್ ಸಮ್ ಟೈಮ್ ದೇ ಮೇ ನಾಟ್ ಬಿ ಅಬ್ಸೆಸ್ಡ್ ವಿತ್ ಯು. ಸೊ ಐ ವಾಂಟ್ ರೆಕಮೆಂಡ್ ಬೀಯಿಂಗ್ ವಿತ್ ಸಮ್ ಒನ್. ನನಗೆ ಇದೊಂದು ಕ್ವಶನ್ ಇದೆ ಆಯ್ತಾ? ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಜೀವನದಲ್ಲಿ ದುಡ್ಡನ್ನ ಸೇವ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಸೇವ್ ಮಾಡ್ತೀರಾ? ಏನಕ್ಕೋಸ್ಕರ ಸೇವ್ ಮಾಡ್ತೀರಾ? ಶಾಪಿಂಗ್. ರಾತ್ರಿ ಮಲಗಿದ ಮೇಲೆ ನಾಳೆ ದಿನ ಎದೊಳ್ತೀವೋ ಅಲ್ವೋ ಅನ್ನೋ ಗ್ಯಾರಂಟಿನೇ ಇರಲ್ಲ. ಸ್ಟಿಲ್ ವಿ ಸೇವ್ ದ ಮನಿ. ಟ್ರೂ, ಯು ಅಗ್ರಿ ವಿತ್ ಮೀ? ಅಂಥದ್ರಲ್ಲಿ ಇವತ್ತು ಯಾರೋ ನಮ್ಮನ್ನ ಇಷ್ಟಪಡ್ತಾ ಇದಾರೆ ಅಂತ ಅಂದಮೇಲೆ ನಾಳೆನೂ ಇಷ್ಟಪಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ. ಅದು ಅಷ್ಟೊಂದು ನಂಬಿಕೆ ಸಿಗೋಂಥ ವ್ಯಕ್ತಿ ಯಾರು ಇನ್ನೂ ಸಿಕ್ಕಿಲ್ಲ. ಆದ್ರೆ ಸಿಕ್ಕಾಗ ನೀವು ಫಸ್ಟ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಲಾಸ್ಟ್ ಏಂಜಲ್ ಇಂದ ಬ್ಲೆಸ್ಡ್ ಏಂಜಲ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಯಾಕೆ ಸಿಗಲ್ಲ ನೋಡಿ. ಇವಾಗ ನಿಮ್ಮ ಪ್ರಕಾರ ಎರಡು ಸರಿ ಅಲ್ಲ. I told both are dangerous, but still if I have to choose only between them, then I'll choose the first one. Nanna ishta billor jotege I would like to stay. Why? This is what my question is. Why? ಹುಡುಗರು ಹೇಗೆ ಅಂದ್ರೆ ಫಸ್ಟ್ ಟೈಮ್ ಅವ್ರು ಇಷ್ಟ ಬಿದ್ದರೆ ದಟ್ ವಿಲ್ ಬಿ ದ ಲಾಸ್ಟ್. ಲೈಕ್ ಅವ್ರಿಗೆ ಸಡನ್ ಆಗಿ ಏನೋ ಮಧ್ಯದಲ್ಲಿಂದ ಬಂದು ಅವ್ರಿಗೆ ಇಷ್ಟ ಇಲ್ದಿರೋ ವ್ಯಕ್ತಿ ಒಂದೇ ಸಲ ಇಷ್ಟ ಆಗೋದಿಲ್ಲ. ಬಟ್ ಗರ್ಲ್ಸ್ಗೆ ಆಗಲ್ಲ. ದ ಮೋರ್ ಟೈಮ್ ವಿ ಸ್ಪೆಂಡ್, ದ ಮೋರ್ ಟೈಮ್ ವಿ ಎಂಜಾಯ್ ವಿತ್. ನಾವು ಹೇಗೆ ಅವ್ರ ಜೊತೆಗೆ ಇರ್ತೀವಿ, ಅವ್ರು ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಎವ್ರಿಥಿಂಗ್ ಮ್ಯಾಟರ್ಸ್. ವಿ ವಿಲ್ ಫಾಲ್ ಇನ್ ಲವ್ ವಾಟ್ ವಿತ್ ಟೈಮ್ ಆ್ಯಂಡ್ ಥಿಂಗ್. ಬಟ್ ಇಟ್ಸ್ ನಾಟ್ ದ ಸೇಮ್ ವಿತ್ ದ ಬಾಯ್ಸ್. ಸೊ ಐ ಥಿಂಕ್ ದಿಸ್ ಆಪ್ಷನ್, ಲೈಕ್ ನನ್ನ ಯಾರು ಇಷ್ಟ ಬೀಳ್ತಾರೋ ಅವ್ರ ಜೊತೆಗೆ ನಾನಿರೋದು, ದಟ್ ಇಸ್ ದ ಬೆಟರ್ ಆಪ್ಷನ್ ಫಾರ್ ಮಿ. ಗೈಸ್ ಮೆಸೇಜ್ ಹಾಕ್ಬೋದು ಗೈಸ್. ಹುಡುಗಿ ಈಗ ಕರೆಕ್ಟಾಗಿ ಫ್ಲೋಗ್ ಬರ್ತಾ ಇದ್ದಾರೆ. ಹುಡುಗರು ಹೆಂಗ್ ಗೊತ್ತಾ, ಒಂದು ಸರಿ ಅಂದ್ರೆ ಕಮಿಟ್ ಆದ್ರು, ಕನ್ಸಲ್ ಕಮಿಟ್ ಆದ್ರೂ ನನ್ಸಾಗೋವರೆಗೂ ಕಾಳು ಹಾಕ್ತಾನೆ ಇರ್ತಾರೆ. ದಟ್ ಇಸ್ ಬಾಯ್ಸ್. ಹುಡುಗಿರು ಹಂಗಲ್ಲ, ನನ್ಸಲ್ ಕಾಳನ್ನ ತಿಂದ್ರು ಕನ್ಸಲ್ ತಿಂದಿದ್ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸಿಂಪಲ್ ಆಗಿ ಒಂದು ಸೇಂಗ್ ಹೇಳ್ಬೇಕು ಅಂತ ಅಂದ್ರೆ ಹುಡುಗಿರು ಒಂಥರ ಹಾರೋ ಅಕ್ಕಿ ಇದ್ದಂಗೆ. ಆದ್ರೆ ನಾನು ತಗೊಂಡು ಗೂಡಲ್ಲಿ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ, ಮೇಂಟೈನ್ ಮಾಡೋಕ್ಕಾಗಲ್ಲ. ಅದು ಯಾವಾಗಲೂ ಹೊರಗಡೆ ಹೋಗ್ಬೇಕು ಅಂತಾನೆ ಆಸೆ ಪಡ್ತಾರೆ. ನಿಮ್ಗೆ ಗೂಡಲ್ಲಿ ಇಟ್ಕೊಂಡು ಕಾಪಾಡಕ್ ಬರಲ್ಲ ಅಂತ ಹೇಳಿ. ನಮ್ಗೆ ಅದನ್ನ ಗೂಡಲ್ಲಿ ನೋಡಕ್ ಇಷ್ಟಪಡಲ್ಲ. ನಾವು ಅದು ಹಾರ್ತಾನೆ ಇರ್ಬೇಕು ಅನ್ನೋ ಆಸೆ ಪಡ್ತೇವೆ. ಮತ್ತೆ ಹಾರಕ್ ಬಿಟ್ಮೇಲೆ ಮತ್ತೆ ಯಾಕೆ ಕಟ್ಟಕ್ ಅದು ಮತ್ತೆ ಗೂಡು ಬರಲ್ವಲ್ಲ, ಅದೇ ಪ್ರಾಬ್ಲಮ್. ಹುಡುಗರ್ನ ಏನಕ್ಕೆ ಹೋಲಿಸ್ತಾರೆ ಅಂತ ಗೊತ್ತಾ? ಹುಡುಗಿರ್ನ ಹಾರೋ ಹಕ್ಕಿಗೆ ಹೋಲಿಸ್ತಾರೆ. ನೀವು ಗಾಳಿಪಟನ? ಗಾಳಿಪಟ ಅಲ್ಲ, ನಮ್ಮನ್ನ ನಾಯಿಗೆ ಹೋಲಿಸ್ತಾರೆ ಗೊತ್ತಾ? ಹುಡುಗರು ನಾಯಿ ಇದ್ದಂಗೆ, ನಾಯಿ ತರ ಹಿಂದೆ ಬರ್ತಾ ಇರ್ತಾನೆ, ನಾಯಿ ತರ ಸುತ್ತಾ ಇರ್ತಾನೆ. ಕೇಳಿಲ್ವಾ ಇದನ್ನ? ಅದು ಜಸ್ಟ್ ಒನ್ ಪಾಯಿಂಟ್ ವರ್ಗೂ ಲೈಕ್ ಯು ವಿಲ್ ಬಿ ಬ್ಯಾಕ್ ಆಫ್ ಗರ್ಲ್ ಅಂಡ್ ಲೇಟರ್ ಇಟ್ ವಿಲ್ ಬಿ ರಿವರ್ಸ್ಡ್. ಏನಿಲ್ಲ, ನಿಯತ್ತಾಗಿರೋ ಪ್ರಾಣಿ ಅಂತ ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಒಂದಿದ್ರೆ ಅದು ನಾಯಿ. ಅದಕ್ಕೆ ನಮ್ಗೆ ಹೋಲ್ಸೋದು ಅದನ್ನ. ಈಗ ಗೊತ್ತಾಯ್ತು. ಜೀವನದಲ್ಲಿ ಏನಾದ್ರು ಇಷ್ಟಪಟ್ಟಿದ್ದೀರಾ ಬ್ರೋ? ಇಷ್ಟಪಟ್ಟಿದ್ದೀನಿ. ಇಷ್ಟಪಟ್ಟಿದ್ದೀರಾ? ಯಾರು ಏನು ಅಂತೆಲ್ಲ ಕೇಳಲ್ಲ, ಬೇಡ. ಇಷ್ಟಪಟ್ಟಿರೋ ಸಿಕ್ಕಿದಾರಾ? ಸಾರಿ, ದಯವಿಟ್ಟು ಬ್ರೋ, ನನಗೆ ನಿಮ್ನೆಲ್ಲ ನೋಡಿದ್ರೆ ನನ್ನನ್ನೇ ನೆನಪಾಗುತ್ತೆ ಬ್ರೋ. ನಾನು ಯಾವಾಗೂ ಏನ್ ಅನ್ಕೊಂತಿದ್ದೆ ಗೊತ್ತಾ? ನಾನು ಒಬ್ಬನೇ ಹಿಂಗೆ ಅನ್ಕೊಂಡಿದ್ದೆ, ಎಲ್ರು ಹಿಂಗೆ. ಜೀವನದಲ್ಲಿ ನೀವ್ ಯಾರನ್ನ ಇಷ್ಟಪಡ್ತೀರಾ ಅವ್ರ ಜೊತೆ ಬದುಕೋದು ಕರೆಕ್ಟಾ, ಅಥವಾ ನಿಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಬದುಕೋದು ಕರೆಕ್ಟಾ? ತುಂಬಾ
ನೊಂದೋಗಿ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ ನಮ್ಮನ್ನ ಅವರು ಇಷ್ಟಪಡೋದು ಬೇಡ, ನಾವು ಯಾರನ್ನೂ ಇಷ್ಟಪಡೋದೇ ಬೇಡ, ಹೀಗೆ ಇದ್ಬಿಡೋಣ ಅನ್ಸುತ್ತೆ. ಒಬ್ನೇ ಇರ್ಬೇಕು ಅನ್ಸುತ್ತೆ. ಕೆಲಸ ಆದ್ಮೇಲೆ ಮನೆ ಆದ್ಮೇಲೆ ನಮ್ಮ ತಾಯಿ, ಊಟ ಮಾಡು ಮಲಗು ನೋಡು, ಕೆಲಸ ಮುಗೀತು ಆಫೀಸು, ಹಂಗ ಅನ್ಸ್ಬಿಟ್ಟಿದೆ ಜೀವನ. ಕೆಲವೊಮ್ಮೆ ಏನ್ ಅನ್ಸುತ್ತೆ ಅಂದ್ರೆ ಇವಾಗ ನಮ್ಮನ್ನ ಯಾರೋ ಇಷ್ಟಪಡ್ತಾರೆ ಬಿಡಪ್ಪ, ಒಂದು ಲೈಫಲ್ಲಿ ಒಂದು ಇಮ್ಯಾಜಿನೇಷನ್ಗೆ ಹೋಗಿರ್ತೀವಿ ನಾವು, ಬಿಡು ಹೆಂಗೋ ನಮ್ಮನ್ನ ಇಷ್ಟಪಡೋರು ಒಬ್ರು ಸಿಕ್ಕಿದ್ರು, ಇವ್ರ ಜೊತೆ ಚೆನ್ನಾಗಿರೋಣ, ನೆಮ್ಮದಿಗಿರೋಣ ಅನ್ಸುತ್ತೆ. ಒಂದ್ ತಿಂಗಳು ಒಂದ್ ವಾರ ಚೆನ್ನಾಗಿರ್ತಾರೆ ಅಷ್ಟೇ. ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ಮಂತ್ 2 ಮಂತ್ ಅಷ್ಟೇ, ಅದಾದ್ಮೇಲೆ ಅಷ್ಟೇ ಮುಗೀತು. ಇನ್ಯಾರೋ ಸಿಕ್ಕಿದ್ರ ಹೋಗ್ತಾರೆ, ನಾವು ಅಲ್ಲಿಗೆ ವಾಸ್. ನನ್ನ ಸ್ಕೂಲ್ ಲವ್, ನನಗೆ ಆಗ ಬುದ್ಧಿ ಇರ್ಲಿಲ್ಲ. ನಾನ್ ಬಂದು ಗೌಡಾಸು, ಅವ್ರು ಬಂದು ಅವ್ರು ಯಾವ್ದೋ ಒಂದು ಕ್ಯಾಸ್ಟ್ ಇರ್ಲಿ, ಗೊತ್ತಿಲ್ಲದೆ ಪ್ರೀತಿ ಮಾಡಿದೆ. ಮನೇಲಿ ನೀನೇನಾದ್ರು ಅವಳನ್ನೇನಾದ್ರು ಮದುವೆ ಆದ್ರೆ ನಾನು ಸತ್ತೋಗ್ತೀನಿ ಅಂದ್ರು. ನಾನೇನ್ ಇಷ್ಟಪಡ್ತೀನಿ, ನನ್ನನ್ನು ಅವಳು 100 ಪಟ್ಟು ಇಷ್ಟಪಡ್ತಿದ್ಲು. ಮನೇಲಿ ಒಪ್ಪಲ್ಲ, ಏನ್ ಮಾಡ್ತೀರಾ? ಸಿಚುವೇಶನ್ ಏನಾಗಿದೆ ಅಂದ್ರೆ, ನನಗೆ ಚಿಕ್ಕ ವಯಸ್ಸಿನ ನನ್ನ ತಾಯಿನೇ ಸಾಕಿರೋದು, ತಂದೆ ಇಲ್ಲ. ತಾಯಿ ಒಬ್ಬರೇ ಸಾಕಿರೋದ್ರಿಂದ ಏನನ್ಸುತ್ತೆ ಅಂದ್ರೆ ಬಿಡಪ್ಪ ಅಮ್ಮನಿಗಿಂತ ಹೆಚ್ಚ ಅನ್ಸುತ್ತೆ. ಇವಾಗ ತಂದೆ ಇಲ್ಲ ಅಂದ್ರೂ ಕೆಲವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸಕ್ಕೂ ತುಂಬ ಕಷ್ಟಪಡ್ತಾರೆ. ನನ್ನನ್ನು ಅಂಥದ್ರಲ್ಲಿ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಪ್ರೈವೇಟ್ ಸ್ಕೂಲಲ್ಲೇ ಓದಿಸಿದ್ದಾರೆ. ಏನು ಮಾಡೋಣ ಬ್ರೋ? ನೀವು ಹೇಳ್ತಾ ಇರೋದು ಎಲ್ಲ ವ್ಯಾಲಿಡ್ ಬ್ರೋ. ನಾನು ಒಂದು ಕ್ವಶನ್ ಹೇಳ್ತಾ ಇರೋದು ಬ್ರೋ, ಯಾರ ಮನೆಯಲ್ಲಿ, ಹುಡುಗಿ ಮನೆಯಲ್ಲಿ ಆಗಿರ್ಬೋದು ಅಥವಾ ಹುಡುಗರ ಮನೆಯಲ್ಲಿ ಆಗಿರ್ಬೋದು, ನಮ್ಮ ಜಾತಿನೇ ಆಗಿರ್ಬೋದು, ಇಲ್ಲ ಬೇರೆ ಜಾತಿನೇ ಆಗಿರ್ಬೋದು, ಇಲ್ಲ ಬೇರೆ ಧರ್ಮನೇ ಆಗಿರ್ಬೋದು, ಏನಾಗಿರ್ಬೋದು, ನಾವು ಹೋಗಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮನಿಗೆ 100ರಲ್ಲಿ 1-2 ಓಕೆ ಸರಿ ಕರ್ಕೊಂಬ ಅಂತ ಒಪ್ಕೊಳಂತಾರು. 100ರಲ್ಲಿ 98% ಜನ ಬೇಡ, ನಾವು ಹುಡುಕ್ತೀವಿ, ಅವ್ರಿಗಿಂತ ಚೆನ್ನಾಗಿರೋರು ಸಿಗ್ತಾರೆ, ನಿನಗೇನು ಕಮ್ಮಿ, ಇನ್ನೂ ಚೆನ್ನಾಗಿರೋ ಹುಡುಕ್ತೀವಿ, ಇದೇನೇ ಹೇಳೋದು. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ, ಇಲ್ಲ ನನ್ನ ಮದುವೆ ಆದರೆ ಇವಳನ್ನೇ ಆಗೋದು ಆಗಲ್ಲ ಅಂತ ಕುತ್ಕೊಂಡ್ರೆ, ನಿಮ್ಮ ಮನೇಲಿ ಏನು ಮಾಡ್ತಾರೋ? ನನ್ನ ಒಂದು ಕ್ವಶನ್ ಇದು, ಏನು ಮಾಡ್ತಾರೋ? ಏನು ಮಾಡ್ತಾರೋ ಗೊತ್ತಿಲ್ಲ. ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ಲವ್ ಅಂತ ಮಾಡಿದ್ದೀನಿ ಒಬ್ಳನ್ನೇ, ನೀನೇ ಮೊದಲು ನೀನೇ ಕೊನೆ, ಇನ್ನು ಬೇರೆ ನನಗೆ ಯಾರ ಮೇಲೆ ಇಲ್ಲ ಅಂತ. ಅವತ್ತೆಂಗೆ ನಾನು 8ನೇ ಕ್ಲಾಸಿಂದ ಅವಳನ್ನ ನಾನೊಂದು ತಕ್ಕಮಟ್ಟಿಗೆ ಒಂದು ಸ್ವಲ್ಪ ವರ್ಷ ಲವ್ ಮಾಡ್ಕೊಂಬಂದು ಇವತ್ತವರೆಗೂ ಆಗಿದ್ದೀನಿ. ಅವಳನ್ನ ಬಿಟ್ಟು ಮನ್ಸು ಆಗಲ್ಲ ಬ್ರೋ, ಬೇರೆ ಯಾರಿಗೂ ಇಷ್ಟಪಡಕ್ ಆಗಲ್ಲ, ಬರಲ್ಲ. ಇಷ್ಟೆಲ್ಲ ನನಗೆ ಹೇಳೋ ಬದಲು ಇದನ್ನೆಲ್ಲ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟಿರೋ, ಒಪ್ಕೊಂಡ್ಬಿಟ್ಟಿರೋದು. ಮನೇಲಿ ಆಗಲ್ಲ. ಆಂಟಿ, ಜೀವನದಲ್ಲಿ ನಾವ್ ಯಾರನ್ನ ಇಷ್ಟಪಡ್ತೀವಿ ಅವ್ರ ಜೊತೆ ಬದುಕೋದು ಕರೆಕ್ಟಾ, ಅಥವಾ ನಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಬದುಕೋದು ಕರೆಕ್ಟಾ? ಜೀವನದಲ್ಲಿ ನಾವ್ ಇಷ್ಟಪಡೋರು ಕರೆಕ್ಟ್ ಆಗಿದ್ರೆ ಅವ್ರ ಜೊತೆ ಬದುಕ್ಬೋದು, ಎಷ್ಟು ಕಷ್ಟ ಬಂದ್ರೆ ಅವ್ರ ಜೊತೆ ಬದುಕ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ನಾವ್ ಇಷ್ಟಪಡೋರು ಕರೆಕ್ಟ್ ಆಗಿದ್ರೆ ಅವ್ರ ಜೊತೆ ಬದುಕೋದು ಕರೆಕ್ಟ್, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲ ಅಂದ್ರೆ ನಮ್ಮನ್ನ ಯಾರು ತುಂಬಾ ಇಷ್ಟಪಡ್ತಾರೋ ಅವ್ರ ಹತ್ರ ಬೇರೆ ದುಡ್ಡೋ ಗಿಡ್ಡೋ ಏನ್ ಕಡಿಮೆ ಇದ್ರೂ ಓಕೆ, ಸೇರಿ ಬದುಕ್ತೀವಿ. ಸರಿ ಓಕೆ ಆಂಟಿ, ಎಷ್ಟೊಂದ್ ಜನ ಹತ್ರ ಕೇಳಿದೆ ಆಂಟಿ, ಯಾರು ಇಷ್ಟು ಸಿಂಪಲ್ ಆಗಿ ಇದಕ್ಕೆ ಉತ್ತರ ಕೊಟ್ಟಿಲ್ಲ, ನೀವು ಎಷ್ಟು ಸಿಂಪಲ್ ಆಗಿ ಕೊಟ್ರಿ ಆಂಟಿ? ಇದು ಎಲ್ಲ ಅನುಭವ ಅಪ್ಪ, ಕಷ್ಟಪಟ್ಟಿರೋದು. ಆಂಟಿ, ಈಗ ನಿಮ್ ಪ್ರಕಾರ ನಿಮ್ ಮಕ್ಳು ಇರ್ತಾರೆ ಆಂಟಿ? 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳಿದ್ದಾರೆ. ಅವ್ರು ನಾಳೆ ದಿನ ಯಾರನ್ನೋ ಒಬ್ಬರನ್ನ ಇಷ್ಟಪಟ್ಟಿದೀನಿ ಅಂತ ಮದುವೆ ಆಗಿದ್ದಪ್ಪ. ಮದುವೆ ಆಗಿ ಅಲ್ಲ ಆಂಟಿ, ಸುಮ್ನೆ ಹೇಳ್ತಾ ಇರೋದು. ಯಾರೋ ಇಷ್ಟಪಟ್ಟಿದೀನಿ ಅಂತ ಬಂದ್ ನಿಮ್ಮ ಹತ್ರ? ಹೌದಪ್ಪ, ಇಷ್ಟಪಟ್ರು, ಅರೇಂಜ್ ಮ್ಯಾರೇಜ್ ಆಯ್ತು, ಅಪ್ಪ ಅಮ್ಮನ್ ಬಂದು ಕೇಳಿದ್ರು, ಹಾಗೇನೆ ಮದುವೆ ಮಾಡಿದೆ. ಮದುವೆ ಮಾಡ್ಕೊಟ್ರಿ. ಸೊ ನೀವೇನು ಇಲ್ಲ ಇಲ್ಲ, ನನ್ ಪ್ರಕಾರ ಬಂದು ಏನ್ ಜಾತಿ ಇದ್ರೂ ಪರವಾಗಿಲ್ಲ, ಓಕೆ, ಬಡತನ ಇದ್ರೂ ಪರವಾಗಿಲ್ಲ, ಜೀವನದಲ್ಲಿ ಅವ್ನ್ ಲಾಸ್ಟ್ ತನಕ. ಆಂಟಿ ಸತ್ಯ ಹೇಳ್ತೀನಿ, 1000 ಆಂಟಿ, ಲಕ್ಷದಲ್ಲಿ ಈ ತರ ಒಬ್ರು ಪೇರೆಂಟ್ಸ್ ಸಿಗೋದು ಆಂಟಿ. ಎಷ್ಟೊಂದ್ ಜನ ಈ ತರ ಯೋಚನೆ ಮಾಡಲ್ಲ, ನಾವೇನಾದ್ರೂ ರಿಚ್ ಇದ್ರೆ ನಮ್ಗೆ ಇನ್ನೂ ರಿಚ್ ಆಗಿರೋರು ಬೇಕು. ಇಲ್ಲಪ್ಪ, ನಾನು ಫುಲ್ಲು ತುಂಬಾ ಕಷ್ಟಪಟ್ಟೆ ನಾನು ಮುಂದಕ್ಕೆ ಬಂದಿರೋದು. ನಮ್ಮ ಯಜಮಾನ್ರು ತೀರಾ ಕುಡುಕ, 2 ಮಕ್ಕಳನ್ನ ನಾನೇ ಮನೆ ಕೆಲಸ, ಅಡಿಗೆ ಕೆಲಸ, ಸ್ಕೂಲ್ ಆಯಾ ಕೆಲಸ ಎಲ್ಲ ಮಾಡಿ ಸಾಕಿರೋದು ನಾನು. ಇವಾಗ ನಾನು ಕೆಲಸ ಮಾಡ್ತಾ ಇದ್ದೆ. ಇವಾಗಲೂ ಕೆಲಸ ಮಾಡ್ತಾರ ಆಂಟಿ? ನಿಜವಾಗ್ಲೂ ಖುಷಿ ಆಗುತ್ತೆ ಆಂಟಿ. ನೋಡಿ, ನೀವು ಹೇಳಿದ್ರಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಸಾಕಿದ್ದೀನಿ ಅಂತ ಹೇಳಿ. ಜೀವನದಲ್ಲಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ, ಕಷ್ಟಪಟ್ಟಿನ ಸುಖ ಸಿಗುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಒಂದೇ ಒಂದು ನಾನು ದೇವ್ರ ಹತ್ರ ಕೇಳ್ಕೊಳೋದು, ನೀವು ಕೊನೆವರೆಗೂ ಖುಷಿಯಿಂದ ಇರಿ ಆಂಟಿ. ಥ್ಯಾಂಕ್ ಯು ಆಂಟಿ. ಇಬ್ರಿಗೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನನ್ನ ಕಡೆಯಿಂದ ಒಂದೊಂದು ರಿಕ್ವೆಸ್ಟ್, ದಯವಿಟ್ಟು ಸುಳ್ಳು ಹೇಳಬಾರ್ದು, ಆನೆಸ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಜೀವನದಲ್ಲಿ ನಿಮ್ಮ ಪ್ರಕಾರ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರ ಜೊತೆ ಲೈಫ್ನ ಲೀಡ್ ಮಾಡೋದು ಕರೆಕ್ಟ್ ಅಂತ ಅನ್ಸುತ್ತಾ, ಅಥವಾ ನಿಮ್ಮನ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅವ್ರ ಜೊತೆ ಲೈಫ್ನ ಲೀಡ್ ಮಾಡೋದು ಕರೆಕ್ಟ್ ಅನ್ಸುತ್ತಾ? ನಿಮ್ಮ ಒಪಿನಿಯನ್. ಇಟ್ ಹ್ಯಾಸ್ ಟು ಬಿ ಮ್ಯೂಚುವಲ್. ಸೊ ಅವರು ಇಷ್ಟಪಡಬೇಕು, ನೀವು ಇಷ್ಟಪಡಬೇಕು. ಹೌದು, 2 ಕಡೆಯಿಂದ ಬಂದ್ರೆ ಅದು ಲಾಂಗ್ ಸಸ್ಟೈನ್ ಆಗಕ್ಕಾಗತ್ತೆ. ಇಲ್ಲ ಅಂದ್ರೆ ಅದು ಇಟ್ ವಿಲ್ ಎಂಡ್ ಅಪ್ ಇನ್ ಡಿಫರೆಂಟ್ ವೇ. ಅದೊಂದು ಪಕ್ಕ. ಸೊ ಐದರ್ ಇನ್ ರಿಲೇಶನ್ಶಿಪ್ ಆರ್ ಇನ್ ಲಾಂಗರ್ ರನ್ ಮದುವೆ ಏನಾದ್ರು ಟೆಂಪರರಿ ನೀವೇನೋ ಅಡ್ಜಸ್ಟ್ ಮಾಡ್ಕೊಂಡು ಪ್ಯಾಚ್ ಅಪ್ ಮಾಡ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಸಸ್ಟೈನಿಟಿ ಇಟ್ ವೋಂಟ್ ಸ್ಟ್ಯಾಂಡ್. ವೆರಿ ಮೆಚೂರ್ಡ್ ಆನ್ಸರ್. ಯಾರು ಈ ಆನ್ಸರ್ನ ಹೇಳಿದಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಆನ್ಸರ್. ಬಟ್ ಏನಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡಿದೆ ಅಂತ ಇವಾಗ ಹೇಳ್ತಾ ಇದ್ದೇನೆ.
ಜನಕ್ಕೆ ಏನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಜನ ನೀನು ಇಷ್ಟಪಟ್ಟಿದೆ ಅಂದರೆ ಅವ್ರನ್ನೇ ಮದುವೆ ಆಗಬೇಕು ಅನ್ನೋದು ಒಂದಿಷ್ಟು ಜನ ತಲೆನೋವು ಇರುತ್ತೆ. ಒಂದಿಷ್ಟು ಜನ ಇಲ್ಲ ನಿನ್ನನ್ನು ಯಾರು ಇಷ್ಟಪಡ್ತಾರೆ ಅವ್ರನ್ನ ಮದುವೆ ಲೈಫ್ ಫುಲ್ ಚೆನ್ನಾಗಿರುತ್ತೆ, ಸಂಬಡಿ ಇಸ್ ಲಿವಿಂಗ್ ಫಾರ್ ಯು ಅಂತ ಹೇಳ್ಬಿಟ್ಟು ಆ ಥರ ಯೋಚನೆ ಮಾಡ್ತಾರೆ. ಐ ವಾಂಟೆಡ್ ಅ ಪರ್ಟಿಕ್ಯುಲರ್ ಆನ್ಸರ್, ಏನನ್ನ ಜನ ಫಾಲೋ ಮಾಡಬೇಕು, ಜನ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ. ಸೊ ಒಬ್ಬೊಬ್ಬರನ್ನ ಒಂದೊಂದು ಒಪಿನಿಯನ್ ಕೇಳ್ತಾ ಇದ್ದೆ. ಅಟ್ ಲಾಸ್ಟ್ ನೀವೇನಾದರೂ ಹೇಳೋದಾದರೆ ವಾಟ್ ವುಡ್ ಬಿ ಯುವರ್ ಸಜೆಷನ್? ಓಕೆ, ಲವ್ ಮಾಡ್ತಾ ಇದ್ದಾರೆ, ಅವ್ರು ವಾಪಸ್ ಇನ್ನ ಲವ್ ಮಾಡ್ತಾ ಇಲ್ಲ, ಇಲ್ಲ ಅವ್ರನ್ನೇ ಯಾರೋ ಬೇರೆಯವ್ರು ಲವ್ ಮಾಡ್ತಾ ಇದ್ದಾರೆ ಅಂತ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ವಾಟ್ ದೇ ಹ್ಯಾವ್ ಟು ಡೂ ಇಟ್ ಆರ್ ವಾಟ್ ದೇ ಹ್ಯಾವ್ ಟು ಫಾಲೋ? ಲವ್ ಮಾಡ್ಬೇಕನ್ಸಿದ್ರೆ ಮಾಡಿ, ಬಟ್ ಅವ್ರು ಲವ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಲವ್ ಮಾಡ್ಬೇಕಂದ್ರೆ ನಿಮ್ಮ ಕಡೆಯಿಂದ ಕಂಪ್ಲೀಟಾಗಿ ಲವ್ನ ಕೊಡಿ, ಎಲ್ಲರಿಗೂ ಕೊಡಿ. ನಾಟ್ ಓನ್ಲಿ ಲೈಕ್ ಗರ್ಲ್ ಅಷ್ಟೇ ಅಲ್ಲ, ಬಾಯ್ ಕೊಡಿ, ಎಲ್ಲರಿಗೂ ಕೊಡಿ, ಪ್ರಪಂಚನ ಪ್ರೀತಿ ಮಾಡಿ. ಬಟ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಅವ್ರ ಕಡೆಯಿಂದ ಬಂದರೆ ರಿಸೀವ್ ಮಾಡಿ. ಆಸ್ ಸಿಂಪಲ್ ಆಸ್ ದಟ್ ಅಷ್ಟೇ. ಹುಡುಗರು ಇವಾಗ ಸಿಂಪಲ್ ಲಾಜಿಕಲ್ ಬದುಕ್ತಾ ಇದ್ದಾರೆ. ಲವ್ ಮಾಡಿ, ಲವ್ ಬಂದಿಲ್ಲ ಅಂತ ಅಂದರೆ ಇಟ್ಸ್ ಓಕೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ನೀನು ಸಿಂಪಲ್ ಫಾರ್ಮಲ್ಲಿ ಹೇಳಿ, ಲವ್ ಮಾಡಿ ಆದರೆ ನೋವು ಮಾಡಬೇಡಿ. ಅಲ್ಲ, ಯೋಗೇಶ್ ಭಟ್ ಒಂದು ಇಂಟರ್ವ್ಯೂ ಹೇಳಿದ್ರು. ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ 99% ಹುಡುಗರಿಗೆ ಎಲ್ಲ ಒಂದ್ಸರಿ ಲವ್ ಆಗಿರುತ್ತೆ, ಫೇಲ್ಯೂರ್ ಆಗಿರುತ್ತೆ, ನಿಂಗೆ ಮದುವೆ ಆಗಿ 3 ಮಕ್ಕಳು ಆಗಿರುತ್ತೆ. ಸೊ ಅಗೇನ್ ಬಿಟ್ವೀನ್ ದ 2 ಪರ್ಸನ್ಸ್ ಅಷ್ಟೇ ಅದು. ಲೈಕ್ ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗಿ. ಪ್ರಪಂಚದಲ್ಲಿ ಒಂದೇ ಹುಡುಗಿ ಇಲ್ಲ, ಒಬ್ಬನೇ ಹುಡುಗ ಇಲ್ಲ. ತುಂಬ ದೊಡ್ಡದಾಗಿದೆ. ಬದುಕಿ ಒಬ್ರಿಗೋಸ್ಕರ ಏನೋ ಸರ್ವೇ ಮಾಡಿ ಸಸ್ಟೈನ್ ಮಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ಬದುಕ್ತೀನಿ. ಬುಲ್ಶಿಟ್. ಗೋ ಹೆಡ್, ಬದುಕಿ, ಜೀವನ ದೊಡ್ಡದಾಗಿದೆ. ನೀವು ಪ್ರೀತಿಸಿ ನಿಮ್ಮನ್ನ ಬಿಟ್ಟೋದವ್ರಿಗೆ ಒಂದು ಜೀವನ ಇದೆ ಅಂತ ಅಂದಮೇಲೆ ನಿಮಗೂ ಒಂದು ಜೀವನ ಇರುತ್ತೆ. ಅದನ್ನ ನಾವು ಕಂಡ್ಕೋಬೇಕು. ಇಬ್ಬರು ಮಾತಾಡಿ ಸಿಕ್ಕಾಬಡೆ ಖುಷಿ ಆಯ್ತು. ಅಂಡ್ ನಿಜ ಹೇಳ್ತಾ ಇದ್ದೀನಿ, ಸುಮ್ಮನೆ ನಾನು ಹೇಳ್ತಾ ಇಲ್ಲ, ತುಂಬಾ ಮೆಚ್ಯೂರ್ಡ್ ಆನ್ಸರ್ ಸಿಕ್ಕಿದ್ದು ನಿಮ್ಮಿಂದ. ನಾನು ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಮಾತಾಡೋರು ಅಂತ ಹೇಳಿ. ಇವತ್ತು ನಾನು ಒಂದಿಷ್ಟು ಜನನ ಮಾತಾಡ್ಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಕೇಳಿದಂಥ ಪ್ರಶ್ನೆಗೆ ಇವ್ರು ಹೇಳಿದ ಕರೆಕ್ಟು, ಅವ್ರು ಹೇಳಿದ ಕರೆಕ್ಟು ಅಂತ ಹೇಳೋದಕ್ಕಾಗಲ್ಲ. ಪ್ರತಿಯೊಬ್ಬರು ಅವ್ರಿಗೆ ಅನಿಸಿದ್ನ ಅವ್ರ ರೀತಿಯಲ್ಲಿ ತಿಳಿಸಿದ್ರು. ಈಗ ನನ್ನ ಅಭಿಪ್ರಾಯ ಹೇಳೋದಾದರೆ, ಜೀವನದಲ್ಲಿ ನಾವು ಯಾರನ್ನ ಜಾಸ್ತಿ ಇಷ್ಟಪಡ್ತೀವಿ ಅವ್ರ ಜೊತೆ ಬದುಕೋದು ಕರೆಕ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮನ್ನು ಇಷ್ಟಪಡೋರು ತುಂಬ ಜನ ಇರ್ತಾರೆ. ಹಾಗಂತ ಹೇಳಿ ಅವ್ರು ಎಲ್ಲರ ಜೊತೆ ಬದುಕೋದಕ್ಕಾಗಲ್ಲ. ಆದರೆ ನಾವು ಯಾರನ್ನ ಜಾಸ್ತಿ ಇಷ್ಟಪಡ್ತೀವಿ ಅವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತೀವಿ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೆ